ನಮಸ್ಕಾರ ಸಿನಿ ಪ್ರೇಕ್ಷಕರಿಗೆ. ನಿಮ್ಮ ಪ್ರೀತಿಯ ನಟ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಕೊನೆಗೂ OTTಗೆ ಬರೋ ಸಮಯ ಹತ್ತಿರವಾಗಿದೆ. ಹೌದು, 4 ತಿಂಗಳಿಂದ ಫ್ಯಾನ್ಸ್ ಕಾದಿದ್ದ ಈ ಆಕ್ಷನ್ ಥ್ರಿಲ್ಲರ್ ಈಗ ಮನೆಯಲ್ಲೇ ನೋಡಲು ಸಿಗಲಿದೆಯಂತೆ. ಯಾವ OTT ಪ್ಲಾಟ್ಫಾರ್ಮ್ನಲ್ಲಿ ಬರುವುದು, ಯಾವ ದಿನಾಂಕ ಸಿನಿಮಾ ಸ್ಕ್ರಿಪ್ಟ್ ಆಗ್ತಿದೆ ಅಂತ ನಿಮಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಎಕ್ಕಾ ಸಿನಿಮಾ ಜುಲೈ 18ರಂದು ರಿಲೀಸ್ ಆಗಿತ್ತು. ರೋಹಿತ್ ಪದಕಿ ನಿರ್ದೇಶನದ ಈ ಆಕ್ಷನ್ ಥ್ರಿಲ್ಲರ್ನಲ್ಲಿ ಯುವರಾಜ್ ಕುಮಾರ್, ಸಂಜನಾ, ಅತುಲ್ ಕುಲಕರ್ಣಿ ಮತ್ತು ಶ್ರುತಿ ಸೇರಿದಂತೆ ಅನೇಕ ಅನುಭವಿ ಕಲಾವಿದರು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಚಿತ್ರದ ಡ್ಯಾನ್ಸ್, ಆಕ್ಷನ್ ಮತ್ತು ಸಂಗೀತ ನಿರ್ದೇಶಕ ಚರಣ್ ಅವರ ಸಂಗೀತ ಎಲ್ಲವೂ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತ್ತು. ಬ್ಯಾಂಗಲ್ ಬಂಗಾರಿ ಸಾಂಗ್ ಅನ್ನು ನೆನಪಿಸಿಕೊಳ್ಳಿ, ಅದೊಂದು ಸೂಪರ್ ಹಿಟ್ ಟ್ರ್ಯಾಕ್ ಆಗಿತ್ತು. ಚಿತ್ರಮಂದಿರಗಳಲ್ಲಿ ಪ್ರಾರಂಭದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕರೂ ಬಳಿಕ ಬಾಕ್ಸ್ ಆಫೀಸ್ನಲ್ಲಿ ಸೂ ಫ್ರಮ್ ಸೋ ಸಿನಿಮಾದ ಯಶಸ್ಸಿನ ಆರ್ಭಟದ ಮುಂದೆ ಎಕ್ಕ ಡಲ್ ಆಗಿತ್ತು. ಆದ್ದರಿಂದ OTT ರಿಲೀಸ್ ಕೂಡ ತಡವಾಯಿತು. OTT ಸಂಸ್ಥೆಗಳ ಧೋರಣೆಯೂ ಒಂದು ಕಾರಣ. ಒಂದು ದೊಡ್ಡ ಸಿನಿಮಾಗಳಿಗೆ ಹೆಚ್ಚು ಹಣ ಕೊಡುವ ಈ ಪ್ಲಾಟ್ಫಾರ್ಮ್ಗಳು ಚಿಕ್ಕ ಸಿನಿಮಾಗಳಿಗೆ ಕಡಿಮೆ ಬೆಲೆ ಹೇಳ್ತವೆ ಎಂದು ನಿರ್ಮಾಪಕರು ಹೇಳಿದರು. ಆದರೆ ಈಗ ಒಂದು ಖುಷಿಯ ಸುದ್ದಿ. ನವೆಂಬರ್ 7ರಂದು ಎಕ್ಕಾ ಸಿನಿಮಾ ಸನ್ ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ನಲ್ಲಿ ಬರಲಿದೆಯಂತೆ. ಈ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಬರಬೇಕಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ದಿನಾಂಕ ವೈರಲ್ ಆಗಿದೆ. ಹೀಗಾಗಿ ಯುವರಾಜ್ ಕುಮಾರ್ ಫ್ಯಾನ್ಸ್ಗಳು ಮನೆಯಲ್ಲೇ ಬ್ಯಾಂಗಲ್ ಬಂಗಾರಿಯ ಎಕ್ಕಾ ಸಿನಿಮಾ ನೋಡಿ ಮುತ್ತಿನ ಆಕ್ಷನ್ ಮತ್ತೊಮ್ಮೆ ಎಂಜಾಯ್ ಮಾಡಬಹುದು. ಎಕ್ಕಾ ಸಿನಿಮಾದ ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿತ್ತು. ಭೂಗತ ಲೋಕದ ಕತೆ, ಯುವರಾಜ್ ಕುಮಾರ್ ನೈಜ ಅಭಿನಯ, ಚರಣ್ ರಾಜ್ ಸಂಗೀತ ಎಲ್ಲವೂ ಸಿನಿಮಾ ಸ್ಟೈಲಿಶ್ ಆಗಿ ಮೂಡಿಬಂದಿದೆ. ಇದೀಗ ಸನ್ ನೆಕ್ಸ್ಟ್ ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗಿದ್ರೆ ಹೊಸ ವೀಕ್ಷಕರು ಕೂಡ ಸಿನಿಮಾ ಕಂಡು ಮೆಚ್ಚುತ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹಾಗಾದರೆ ನೀವು ಸನ್ ನೆಕ್ಸ್ಟ್ ಅಲ್ಲಿ ಸಿನಿಮಾ ನೋಡಲು ರೆಡಿಯಾಗಿ. ನವೆಂಬರ್ 7ರಂದು ಇಂತಹ ಸಿನಿಮಾ ಮತ್ತು OTT ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಮ್ಮೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಕ್ಕಾ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಿನಿಮಾ ಅಪ್ಡೇಟ್ಗಳಿಗೂ ಕಾದಿರಿ. ನಾನು ನಿಮ್ಮ ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಸಿನಿ ನ್ಯೂಸ್ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ.